ಪರಮ ಪೂಜ್ಯ ದೊಡ್ಡಪ್ಪಪ್ಪ ಅವರು ಹಿರಿಯ ಮಗ ಶರಣಬಸಪ್ಪಪ್ಪ 8ನೇ ಪೀಠಾಧಿಪತಿಗಳು ಇವತ್ತು ಸುಮಾರು 9:15 ಸಾಯಂಕಾಲ ಅಂದರೆ ರಾತ್ರಿ ಲಿಂಗಕ್ಕೆ ಆಗಿದ್ದಾರೆ. ನಾಳೆ ಅಂದರೆ 15 ಆಗಸ್ಟು ಸುಮಾರು ಸಂಜೆ 5 ಗಂಟೆಗೆ ಶರಣರ ಗುಡಿ ಅಂಗಳದಲ್ಲಿ ಅಂದರೆ ಎದುರುಗಡೆ ಅಲ್ಲಿ ಸಮಾಧಿ ಮಾಡೋದು ತಯಾರಿ ನಡೆದಿದೆ. ಬಂದಂಥ ಭಕ್ತರಿಗೆ ದಾಸೋಹ ಪ್ರಸಾದ ಭಜನೆ ಸತತವಾಗಿ ಇಲ್ಲಿ ಜರುಗ್ತಾ ಇದೆ. ಹಾಗಾಗಿ ಎಲ್ಲ ಭಕ್ತರಲ್ಲಿ ಮನವಿ ಏನಪ್ಪ ಅಂದರೆ ಯಾರೂ ಗದ್ದಲ ಮಾಡದೆ ಬಂದು ಆಶೀರ್ವಾದ ತೊಗೊಂಡು ಹೋಗಬೇಕು. ಯಾಕಂದರೆ ನನಗೆ ನೆನಪಿದ್ದಂಗೆ ಪೂಜ್ಯ ದೊಡ್ಡಪ್ಪವರು ಲಿಂಗಕ್ಕೆ ಆದ ನಂತರ ಸುಮಾರು 3 ದಿವಸ ನಂತರ ಅವ್ರಿಗೆ ನಾವು 2ನೇ ದಿವಸಕ್ಕೆ ಅವ್ರಿಗೆ ನಾವು ಸಮಾಧಿ ಮಾಡಿದ ನಂಗೆ ನೆನಪಿದೆ. ಆದರೆ ಇಲ್ಲಿ ಇವತ್ತಾಗಿದೆ ಮತ್ತು ಮರುದಿವಸ ಮಾಡ್ತಾಯಿದ್ದೀವಿ. ಹಾಗಾಗಿ ಒತ್ತಡ ಬರ್ಬೋದು, ಆದರೂ ಶಾಂತಿಯುತವಾಗಿ ಎಲ್ಲರೂ ಕೊನೆಗಳಿಗೆ ಒಂದು ಆಶೀರ್ವಾದ ಪಡ್ಕೊಂಡು ಹೋಗ್ಬೇಕಂತ ನನ್ನ ಮನವಿ ಇದೆ ಎಲ್ಲರಿಗೂ. ವೀರಶೈವ ಲಿಂಗಾಯತ ಯಾವುದು ವಿಧಿವಿಧಾನ ಇದೆ ಅಲ್ಲೂ ನಮ್ಮ ಗುರುಗಳು ಪಾದಹಸ್ತದಿಂದ ಅವರು ಲಿಂಗಕ್ಕೆ ಮಾಡ್ತಾರೆ. ಅದು ನಮ್ಮ ಭಾಳ ಪರಂಪರೆಯಿಂದ ಅದು ನಡ್ಕೊಂಡು ಬಂದಿದೆ. ಅದೇ ಕೂಡ ನಮ್ಮ ಈಗಲೂ ಹಂಗೆ ಮಾಡ್ತೀವಿ. ದೇವಸ್ಥಾನದ ದೊಡ್ಡಪ್ಪ ಸಮಾಧಿ ಪಕ್ಕದಲ್ಲೇ ಎಲ್ಲಿ ಶರಣಬಸವೇಶ್ವರ ಹಿಡ್ಕೊಂಡು ಒಟ್ಟು 7 ಮಂದಿ ಆಗಿದ್ದಾರೆ. ದೇವಸ್ಥಾನ ಎದುರುಗಡೆ ಅಲ್ಲಿ ನಮ್ಮ ಮುತ್ತಿಯವರು ಅಂದರೆ ಪೂಜ್ಯ ದೊಡ್ಡಪ್ಪವರು ಒಂದು ಮಗ್ಗಲೇ ಇವ್ರದ್ದು ಸಮಾಧಿ ಮಾಡೋದಂತೂ ನಿರ್ಣಯ ಆಗಿದೆ. ಅಲ್ಲಿ ಮಾಡ್ತಾಯಿದ್ದೀವಿ. ಇಲ್ಲಿ ಶರಣರ ಸಂಸ್ಥೆ ಅಂದರೆ ಬರೀ ಶಿಕ್ಷಣ ಸಂಸ್ಥೆ ಅಷ್ಟೇ ಅಲ್ಲ, ದಾಸೋಹ ಇದೆ, ಅನ್ನದಾನ ಇದೆ, ಕೃಷಿ ಇದೆ, ಆಶ್ರಯ ದಾಸೋಹ ಇದೆ. ಕಡಿ ಬರೋದು ಶಿಕ್ಷಣ. ಇಡೀ ಒಂದು 200 ವರ್ಷದ ಇತಿಹಾಸ ತೆಗೆದು ನೋಡಿದ್ರೆ ಶರಣಬಸವೇಶ್ವರರು ಬರೀ ತಮ್ಗೆ ಅಷ್ಟೇ ಅಲ್ಲ, ತಮ್ಮ ಜೊತೆಗಿದ್ದಂಥ ಎಲ್ಲ ಪ್ರಾಣಿ ಪಕ್ಷಿಗಳಿಗೂ ಕೂಡ ಅವರು ಭಾಳ ಒಳ್ಳೆಯದಾಗಬೇಕು. ಪರಮ ಪೂಜ್ಯ ಅಪ್ಪಾಜಿಯವರು ನಾಳೆ ಸಾಯಂಕಾಲ 5:05 ಅಂತಿಮ ಕ್ರಿಯೆ ಮಾಡಲಾಗಿದೆ. ಸದ್ಭಕ್ತರು ಸಮಾಧಾನದಿಂದ ಬಂದು ದರ್ಶನ ತೊಗೊಂಡು ಹೋಗ್ಬೇಕಂತ ನಮ್ಮ ಕೈ ಮುಗಿದು ಕೇಳ್ತೀನಿ. ಇವತ್ತು 8:00 ಆಗಿದ್ದಾರೆ. ಇಲ್ಲಿ ಮನೆಗೆ ಬಂದ ಮೇಲೆ 9 ಗಂಟೆಗೆ ಆಗಿದೆ. ಪರಮ ಪೂಜ್ಯ ಅಪ್ಪಾಜಿಯವರು ಇವತ್ತು 9:20 PM 9:20 ಸರಿ ಹೋಗಿದ್ದಾರೆ. ತಮ್ಮೆಲ್ಲರಿಗೆ ಈಗಾಗಲೇ ತಿಳಿಸಿದಂತೆ ನಾಳೆ 5 ಎಲ್ಲ ಅಂತಿಮ ಕ್ರಿಯೆಯನ್ನು ಆಗತ್ತೆ ಮತ್ತು ಅಂತಿಮ ಸಂಸ್ಕಾರವನ್ನು ಎಲ್ಲ ಆಗತ್ತೆ. ಮಧ್ಯಾಹ್ನ 2 ಗಂಟೆವರೆಗೆ ಎಲ್ಲ ಸಾರ್ವಜನಿಕರು ಬಂದು ದರ್ಶನ ಮಾಡಬಹುದು. ಎಲ್ಲ ವ್ಯವಸ್ಥೆ ಮಾಡಲಾಗಿರುತ್ತೆ. ಅದಾದ ನಂತರ ರಿಚುವಲ್ಸ್ ಎಲ್ಲ ಇರುತ್ತೆ. 2 ಗಂಟೆಯಿಂದ ಈಗ ತಾವು ಎಲ್ಲರೂ 7 ಗಂಟೆಯಿಂದ ಬೆಳಗ್ಗೆಯಿಂದ 2 ಗಂಟೆವರೆಗೆ ಸಾರ್ವಜನಿಕ ಭೇಟಿ ಮತ್ತು ದರ್ಶನ ಮಾಡೋದಕ್ಕೆ ಅವಕಾಶ ಮಾಡಲಾಗಿದೆ. ಅದೆಲ್ಲ ನಾವು ಈಗಾಗಲೇ ಮಾಹಿತಿ ಬರ್ತಾ ಇದೆ. ಇವತ್ತು ಸಹ ಬಹಳಷ್ಟು ಮಂದಿ ಬರ್ತಾ ಇದ್ದಾರೆ. ಎಲ್ಲ ವ್ಯವಸ್ಥೆ ನಮ್ಮ ಕಮಿಷನರ್ ಆಫ್ ಪೊಲೀಸ್ ಆಗಲಿ, SP ಅವರಾಗಲಿ, ಎಲ್ಲರೂ ಕಾರ್ಪೊರೇಷನ್ ಆಗಲಿ ಎಲ್ಲರಿಗೆ ಈಗಾಗಲೇ ಮಾಹಿತಿ ತಿಳಿಸಲಾಗಿದೆ. ಅವರೆಲ್ಲ ವ್ಯವಸ್ಥೆ ಮಾಡ್ಕೊಳ್ತಾ ಇದ್ದಾರೆ. ಬಹಳ ದುಃಖದ ಒಂದು ಸಂಗತಿ. ಇಡೀ ಜಿಲ್ಲೆಯಲ್ಲಿನೇ ಬಹಳಷ್ಟು ಫೋನ್ ಕಾಲ್ಸ್ ಬಂದಿದೆ. ಎಲ್ಲರೂ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಅವರ ದುಃಖ ಮತ್ತು ಅವರು ಒಂದು ಶ್ರದ್ಧೆಯಿಂದ ಎಲ್ಲರೂ ಬಂದು ದರ್ಶನ ಮಾಡಿ ಹೋಗ್ತಾರೆ ಅಂತಲೂ ಭಾಳಷ್ಟು ಗಣ್ಯರು ಇರಬಹುದು, ಸಾರ್ವಜನಿಕರು ಇರಬಹುದು, ಎಲ್ಲ ಕಲಬುರಗಿ ಜನರು ಮುಂದೆ ಬಂದು ಈ ರೀತಿ ಒಂದು ದರ್ಶನವನ್ನು ಪಡೆಯುತ್ತಾರೆ ಅಂತ ಮಾಹಿತಿ ಬಂದಿದೆ. 7 ಗಂಟೆಯಿಂದ ಬೆಳಗ್ಗೆ ಅಂತ. ಎಸ್, 2 ಗಂಟೆವರೆಗೆ ಲಕ್ಷಾಂತರ ಜನರು ಬರಬಹುದು ನಿರೀಕ್ಷೆ ಇದೆ. ಹಾಗಾಗಿ ನಾವೆಲ್ಲ ವ್ಯವಸ್ಥೆ ಜಿಲ್ಲಾಡಳಿತ ವತಿಯಿಂದ ಆಗಲಿ, ಪೊಲೀಸ್ ವತಿಯಿಂದ ಆಗಲಿ ಎಲ್ಲ ಮಾಡೋದಕ್ಕೆ ನಾವೆಲ್ಲ ಪೂರ್ವ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀವಿ. ಥ್ಯಾಂಕ್ ಯು.